ये कर्नाटका प्रदेश है। आपने हमारे देश को बहुत सारे महापुरुष दिए। आपने देश को रास्ता भी दिखाया अपनी सभ्यता के साथ और अपनी परंपराओं के साथ, और मेरे परिवार के साथ आपका एक गहरा रिश्ता रहा है। ಇವತ್ತು ಕರ್ನಾಟಕ ರಾಜ್ಯ ಹಲವಾರು ಮಹಾನುಭಾವರನ್ನ ಹೊಂದಿರತಕ್ಕಂತ ಒಂದು ರಾಜ್ಯ, ಈ ದೇಶಕ್ಕೆನೆ ಮಾರ್ಗದರ್ಶಿಯಾಗಿ ನಿಂತಿರ್ತಕ್ಕಂತ ಒಂದು ರಾಜ್ಯ, ನಮ್ಮ ಗಾಂಧಿ ಕುಟುಂಬದ ಜೊತೆ ನಿಂತಿರ್ತಕ್ಕಂತ ಒಂದು ರಾಜ್ಯ ಈ ಕರ್ನಾಟಕ ರಾಜ್ಯ। मेरी दादी जी इंदिरा गांधी जी जब संकट में थी, जब मुश्किलों में थी, तब आपने उनका साथ दिया। ನಮ್ಮ ಅಜ್ಜಿ ಅವರು ಇಂದಿರಾ ಗಾಂಧೀಜಿ ಅವರು ಯಾವಾಗ ತೊಂದರೆಯಲ್ಲಿದ್ರು, ಸಂಕಷ್ಟನ ಅನುಭವಿಸಿದ್ರು, ಆವಾಗೆಲ್ಲ ಕೂಡ ಕರ್ನಾಟಕ ರಾಜ್ಯದ ಜನರು ನೀವು ಅವ್ರ ಜೊತೆ ನಿಂತಿದ್ದೀರಾ। आपने सुना होगा कि उनकी शहादत से एक दिन पहले जब वो भाषण दे रही थी ऐसी ही एक सभा में, तो उन्होंने ये कहा था कि अगर किसी ने उनकी हत्या की तो उनके खून का एक एक कतरा इस देश को जीवित करेगा। ಇವತ್ತು ಇಂದಿರಾ ಗಾಂಧೀಜಿ ಅವರು ತೀರ್ಕೊಳ್ಳೋಕೆ ಹಿಂದಿನ ದಿನ ಅವರೊಂದು ಮಾತು ಹೇಳಿದ್ರು, ಏನಾದ್ರೂ ಅವ್ರು ತೀರ್ಕೊಂಡ್ರೆ ಅವರ ರಕ್ತದ ಒಂದೊಂದು ಕಣ ಕೂಡ ಈ ದೇಶನ ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ, ಅದ್ರ ಪರವಾಗಿ ನಿಲ್ಲುತ್ತೆ ಅಂತ। और जब जब मैं आपके प्रदेश में आती हूं तो मुझे पूरा यकीन होता है कि उनके खून के एक एक कतरे ने आपको जीवित किया है, आपका विकास कराया है और आपके प्रदेश को खुशहाल बनाया है। ಇವತ್ತು ನಾನು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ನನಗೆ ವಿಶ್ವಾಸ ಇದೆ, ಅವರು ಈ ದೇಶಕ್ಕಾಗಿ ಹರಿಸಿದಂತ ಒಂದೊಂದು ತೊಟ್ಟು ರಕ್ತ ಕೂಡ ಈ ದೇಶದ ಅಭಿವೃದ್ಧಿ ಮಾಡಿದೆ, ಕರ್ನಾಟಕದ ಅಭಿವೃದ್ಧಿ ಮಾಡಿದೆ, ಕರ್ನಾಟಕದ ಪ್ರಗತಿ ಮಾಡಿದೆ ಅಂತ ಒಂದು ವಿಶ್ವಾಸ ನನಗಿದೆ।